ನಮಸ್ಕಾರ ಫ್ರೆಂಡ್ಸ್, ಗಂಗರಾಜ್ ಲೈಫ್ ಸ್ಟೈಲ್ಗೆ ಸುಸ್ವಾಗತ. ನೋಡಿ, ಇವಾಗ ಯೇಸು ಕೃಷ್ಣ ದೇವಸ್ಥಾನದ ಒಂದು ದರ್ಶನವನ್ನು ತೋರಿಸ್ತಾ ಇದ್ದೀನಿ. ಎಷ್ಟು ನೀಟಾಗಿ ಅಲಂಕಾರವನ್ನು ಮಾಡಿದ್ದಾರೆ ಅಂದರೆ ತುಂಬ ನೀಟಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಯೇಸುವಿನ ದೇವಸ್ಥಾನ ಇದು. ಇಲ್ಲಿ ದೇವಸ್ಥಾನದ ಒಂದು ಕಾರ್ಯಕ್ರಮ ಮಾಡಿಕೊಂಡಿದ್ರು. ಹಂಗಾಗಿ ತುಂಬ ಅಲಂಕಾರ ಮಾಡಿದರು ಫ್ರೆಂಡ್ಸ್. ವರ್ಷ ತುಂಬ ಯೇಸು ದೇವಸ್ಥಾನವನ್ನು ಅಲಂಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡಿ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಏಕೂ ಲೈಟಿಂಗ್ಸು ಬಿಟ್ಟಿದ್ರು. ಹಂಗಾಗಿ ಯೇಸು ದೇವಸ್ಥಾನವನ್ನು ತುಂಬ ಅಲಂಕಾರವನ್ನು ಮಾಡಿದರು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಎಂಟ್ರೆನ್ಸ್ ಗೇಟಿನಿಂದ ಹಿಡ್ಕೊಂಡು ಒಳಗಡೆ ದೇವಸ್ಥಾನ ಮತ್ತು ಅನ್ನದಾಸೋಹ ಎಲ್ಲ ಅಂದರೆ ಎರಡೂ ಇತ್ತು. ಅನ್ನದಾಸೋಹದ್ದು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಸುಮಾರು ಏನಿಲ್ಲ ಅಂದರೂ 2,000 ಜನಕ್ಕೆ ಅನ್ನದಾಸೋಹ ಇತ್ತು ಎಲ್ಲ ಫ್ರೆಂಡ್ಸ್. ಬಿರಿಯಾನಿ, ಮೊಸರು ಬಜ್ಜಿ, ಎಲ್ಲ ಅಡುಗೆದು ಏನೇನಿತ್ತು ಎಲ್ಲ ಫ್ರೆಂಡ್ಸ್. ನೋಡಿ, ನಮ್ಮ ಫ್ರೆಂಡ್ಸ್ಗಳೆಲ್ಲ ಇಲ್ಲಿ ಅನ್ನದಾಸೋಹದ ಇವರೇ ನಮ್ಮ ಓನರು, ಕ್ಯಾಂಟೀನ್ ಓನರು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅನ್ನದಾಸೋಹದ ಅಡುಗೆ ತುಂಬ ಚೆನ್ನಾಗಿ ಮಾಡಿದರು ನಮ್ಮ ಓನರು, ಭಟ್ರು. ಹೆಂಗಿತ್ತು ಫಂಕ್ಷನ್ ಅಂದರೆ ಹೇಳ್ಕೊಳ್ಳೋದಷ್ಟು. ಒಳಗಡೆ ಎಷ್ಟೇ ನೀಟಾಗಿ ಒಂದು ಅಡುಗೆದಾಗಲಿ ಎಲ್ಲ ಪ್ರತಿಯೊಂದೂ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್. ಹಂಗಾಗಿ ನೋಡಿ, ಇವಾಗ ಅನ್ನದಾಸೋಹ ಸ್ಟಾರ್ಟ್ ಆಗಿದೆ. ಏನಿಲ್ಲ ಅಂದರೂ 2,000 ಜನಕ್ಕೆ ಬಿರಿಯಾನಿ ಇತ್ತು ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಜನ ಇತ್ತು ಫ್ರೆಂಡ್ಸ್ ಒಳಗಡೆ. ಒಂದು 2,000 ಜನ ಇತ್ತು ಒಳಗಡೆ. ಇವಾಗ ನಮ್ಮ ಹುಡುಗರು ನಮ್ಮನ್ನೆಲ್ಲ ಕರ್ಕೊಂಡೋಗಿದ್ರಲ್ಲ ನೋಡು, ಅವರೇ ಅನ್ನದಾಸೋಹದ್ದು ಎಲ್ಲ ನೀಟಾಗಿ ಇವಾಗ ಅವರೇ ಬಡಿಸೋದು. ಇದೆಲ್ಲ ಕ್ಯಾಟ್ರಿಂಗ್ ಐಟಮ್ ಥರ ಫ್ರೆಂಡ್ಸ್. ಎಲ್ಲ ನೋಡಿ, ಎಲ್ಲ ನಮ್ಮ ಫ್ರೆಂಡ್ಸ್ಗಳು ಅನ್ನದಾಸೋಹದ್ದು ಇದು ಮಾಡ್ತಾಯಿದ್ದಾರೆ. ಹಂಗಾಗಿ ನಮ್ಮದೇ ಗಾಡಿಯಲ್ಲೇ ಹಾಕೊಂಬಂದಿತ್ತು. ನಮ್ಮ ಫ್ರೆಂಡ್ಸ್ ಎಲ್ಲ ನಮಗೆ ಹೇಳಿದರು ಅನ್ನದಾಸೋಹಕ್ಕೆ ಗಾಡಿ ಬೇಕು ಅಂತೇಳಿ. ಹಂಗಾಗಿ ನೋಡಿ ಫ್ರೆಂಡ್ಸ್, ಪಾತ್ರೆಗಳೆಲ್ಲ ಗಾಡಿಯಲ್ಲೇ ಇದೆ ಅನ್ನದಾಸೋಹದ್ದು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಈ ಕ್ರಿಶ್ಚನ್ ದೇವಸ್ಥಾನದ ಒಂದು ಫಂಕ್ಷನ್ನು. ನನಗೂ ಹಂಗಾಗಿ ನಿಮಗೂ ತೋರಿಸೋಣ ಅಂತೇಳಿ ಈ ವಿಡಿಯೋವನ್ನು ಇಲ್ಲಿಗೆ ತೋರಿಸ್ತಾ ಇದ್ದೀನಿ. ಈಗ ಅನ್ನದಾಸೋಹದ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ನೋಡಿ. ಇವಾಗೆಲ್ಲ ಸರತಿ ಸಾಲಿನಲ್ಲಿ ಅನ್ನದಾಸೋಹದ್ದು ಇದು ಇಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಫ್ರೆಂಡ್ಸ್. ಬಿರಿಯಾನಿ, ಬೇರೆ ಇನ್ನೇನಿಲ್ಲ. ಬಿರಿಯಾನಿ, ಪಾಯಸ, ಕೂಟು. ಬಿರಿಯಾನಿ ಕೂಟಕ್ಕೆ ಮಾಡಿರ್ತಾರಲ್ಲ ಅದು. ನೋಡಿ, ಸುಮಾರು ಜನ ಲೈನಲ್ಲಿ ನಿಂತಿತ್ತು. ಒಂದು 2,000 ಜನ ಇತ್ತು ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.